ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಂಗ್ಳೂರಿಯನ್ ಕಿಚನ್. ನಾನಿಲ್ಲಿ 3 ಥರದ ರೆಸಿಪಿಯನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ. ಇದನ್ನು ಖಂಡಿತ ನೀವು ಜನವರಿ 22ಕ್ಕೆ ಮಾಡಿಕೊಂಡು ದೇವರಿಗೆ ನೈವೇದ್ಯಕ್ಕೆ ಇಟ್ಕೊಳ್ಬೋದು. ಇದು ಶ್ರೀರಾಮಚಂದ್ರನಿಗೆ ನೈವೇದ್ಯಕ್ಕೆ ಇಡುವಂಥ ಒಂದು ಪ್ರಸಾದ. ಫಸ್ಟಿಗೆ ನಾನಿಲ್ಲಿ ಕೋಸಂಬರಿ ಮಾಡ್ಕೊಂಡಿದ್ದೇನೆ. ಕುಕ್ಕುಂಬರಿ ಇದಂದರೆ ಮುಳ್ಳು ಸೌತೆಕಾಯಿದು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಹೇಗೆ ಬೇಕು ನೋಡಿ, ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿದ್ದು, ಇದಕ್ಕಿಂತ ಚಿಕ್ಕದಾಗಿ ಸಹ ನೀವು ಕಟ್ ಮಾಡಿ ಇಟ್ಕೊಳ್ಬೋದು. ನಾನಿಲ್ಲಿ ಒಂದು ಚಿಕ್ಕದು ಸೌತೆಕಾಯಿ ತೊಗೊಂಡಿದ್ದು, ಅದಕ್ಕೆ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ನೀವು ತುರಿದು ಸಹ ಹಾಕ್ಕೊಳ್ಬೋದು, ಯಾವುದು ಇದು ಗ್ರೀನ್ ಚಿಲ್ಲಿಯನ್ನು. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ಖಾರ ಇತ್ತಂತೇಳಿ ನಾನು ಒಂದು ಮಾತ್ರ ಅದಕ್ಕೆ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಬೇಕಿದ್ದಕ್ಕೆ, ಕೋರಿಯಂಡರ್ ಲೀವ್ಸು, ಅದನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಳ್ತೇನೆ. ತುಂಬ ಸಿಂಪಲ್ ಆದಂಥ ರೆಸಿಪಿಯನ್ನು ಯಾಕೆ ಶೇರ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಬೋದು ನೀವು. ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ನೋಡಿ. ಇಲ್ಲಿ ಹೆಸರುಬೇಳೆ ಸಹ ನಾನು ಇಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೆ. ಒಂದು ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದು ನಾನು. ಇದನ್ನೀಗ ಒಂದು ಬೌಲಲ್ಲಿ ಹಾಕ್ಕೊಳ್ಳುವ. ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೇನೆ ಫಸ್ಟಿಗೆ. ಇದಕ್ಕೆ ನಾನು ಒಗ್ಗರಣೆ ಸಹ ಹಾಕಲಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ದೇನೆ. ಖಂಡಿತ ಟ್ರೈ ಮಾಡಿ ನೀವು. ಅದಕ್ಕಂತಲ್ಲ, ನೀವು ಯಾವಾಗಲೂ ಸಹ ಇದನ್ನು ತಿನ್ಬೋದು, ಹೆಲ್ತಿಗೆ ಒಳ್ಳೆಯದಲ್ವ. ನಾನು ತುಂಬ ಸಲ ಇದನ್ನು ಶೇರ್ ಮಾಡಿದ್ದೇನೆ, ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಇವತ್ತು. ಇದಕ್ಕೆ ಸೌತೆಕಾಯಿ ಸಹ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಇದು ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಉಂಟಲ್ವ. ಹಾಗಾಗಿ ನಾವು ಸಹ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿಕೊಳ್ಳುವ ಅಲ್ವಾ. ಅದಕ್ಕೆ ನಾವು ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ ಇದನ್ನೆಲ್ಲ ಮಾಡಿ ಇಡ್ಬೋದು. ಮತ್ತು ಮನೆಗೆ ಯಾರಾದರೂ ಬಂದರೆ ಪ್ರಸಾದ ರೂಪದಲ್ಲಿ ಸಹ ನಾವು ಕೊಡ್ಬೋದು. ಇದಕ್ಕೆ ಒಂದು 2 ಸ್ಪೂನಷ್ಟು ತೆಂಗಿನ ತುರಿ ಆ್ಯಡ್ ಮಾಡ್ತಾಯಿದ್ದೇನೆ. ಇದಕ್ಕೆ ಸ್ವಲ್ಪ ಶುಂಠಿ ಸಹ ನೀವು ಕಟ್ ಮಾಡಿ ಹಾಕ್ಕೊಳ್ಬೋದು. ಸ್ವಲ್ಪ ನಿಂಬೆಹಣ್ಣಿನ ರಸ ನಾನು ಹಾಕ್ಕೊಂಡಿದ್ದೇನೆ. ಅಂದರೆ ಹೆಸರುಬೇಳೆ ಒಬ್ಬರಿಗೆ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಹೇಳಿದ್ದು ಶುಂಠಿಯನ್ನು ತುರಿದು ಸಹ ನೀವು ಹಾಕ್ಕೊಳ್ಬೋದು. ಅಥವಾ ಸ್ವಲ್ಪ ಇಂಗಿನ ಪೌಡರ್ ಸಹ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಅಲ್ವಾ, ಬೇಗ ಸಹ ಮಾಡ್ಕೊಳ್ಬೋದು. ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. 1 ಹಾಕ್ತೀರಾ 2 ಹಾಕ್ತೀರಾ ಅಂತೇಳಿ. ನಾನಿಲ್ಲಿ 1 ಮಾತ್ರ, ಅಂದರೆ ತುಂಬ ಖಾರ ಇರ್ತದಲ್ಲ, ಮತ್ತು ಮಕ್ಕಳಿಗೆಲ್ಲ ತಿನ್ನುವಾಗ ಅದು ಖಾರ ಆದರೆ. ಈಗ ಕೋಸಂಬರಿ ಸಹ ರೆಡಿ ಆಯಿತು. ಈಗ ಇನ್ನೊಂದು ರೆಸಿಪಿ ಮಾಡ್ತಾಯಿದ್ದೇನೆ. ಕಡಲೆಕಾಳು ಉಂಟಲ್ಲ, ಕೆಂಪು ಕಡಲೆಕಾಳು, ಅದರದ್ದು ಪಲ್ಯ, ಅಂದರೆ ಉಸುಳಿ ಅಂತ ಹೇಳ್ತೇವೆ ನಾವು, ಅದನ್ನು ಮಾಡ್ತಾಯಿದ್ದೇನೆ. ಇಲ್ಲಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಡಲೆ ನಾನು. ಇದು ನಿಮಗೆ ಬೆಳಿಗ್ಗೆ ತೋರಿಸ್ತಾ ಇರೋದು. ಇದು ಸಹ ಸಣ್ಣ ಗ್ಲಾಸಲ್ಲಿ ನಾನು ನೆನೆಸಿಟ್ಕೊಂಡು ನೋಡಿ ಎಷ್ಟಾಗಿದೆ ಇದು. ಇದನ್ನು ಸಹ ಈಗ ಕುಕ್ಕರಲ್ಲಿ ಹಾಕ್ಕೊಳ್ತೇನೆ ನಾನು. ಇದಕ್ಕೆ ಜಾಸ್ತಿ ನೀರೇನು ಹಾಕಬೇಕಾದ್ರೆ ಮುಳುಗೋಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ಜಾಸ್ತಿ ನೀರು ಹಾಕಿದ್ರು ಸಹ ಅದರದ್ದು ಸಾರು ಮಾಡ್ಬೋದು, ನಿಮಗೆ ತಿಳಿ ಸಾರು ಥರ ಆಗ್ತದೆ. ಅದಕ್ಕೆ ಒಂದು ಒಗ್ಗರಣೆ ಹಾಕಿದರೆ ಅದು ಸಹ ಅನ್ನಕ್ಕೆ ನಾವು ಹಾಕಿ ಊಟ ಮಾಡ್ಬೋದು ಸಾರು. ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಕಲ್ಲು ಉಪ್ಪು ಹಾಕ್ತಿದ್ದೀನಿ, ಪುಡಿ ಉಪ್ಪು ಸಹ ಹಾಕ್ಕೊಳ್ಬೋದು. ಒಂದು 5-6 ವಿಸಿಲ್ ಬೇಕಾಗ್ತದೆ ಕಡಲೆಕಾಳು ಬೇಯಲಿಕ್ಕೆ. ನಾನಿಲ್ಲಿ 6 ವಿಸಿಲ್ ತರಿಸ್ಕೊಳ್ತೇನೆ. ಇದು ಸಹ ನೀವು ಅಂದ್ಕೊಳ್ಬೋದು ಇಷ್ಟು ಸಿಂಪಲ್ ರೆಸಿಪಿ ಯಾಕೆ ಶೇರ್ ಮಾಡ್ಕೊಂಡಿದ್ದಾರೆ ಅಂತೇಳಿ. ನೀವು ನೋಡಿ ವಿಡಿಯೋ, ನಿಮಗೆ ಗೊತ್ತಾಗ್ತದೆ. ಈಗ ನೋಡಿ ಕಡಲೆಕಾಳು ಸಹ ಬೆಂದಿದೆ. ತುಂಬ ಸ್ಮೂತಾಗಿ ಬೆಂದರೆ ಸಹ ಅದು ಒಳ್ಳೆಯದಾಗೋದಿಲ್ಲಲ್ಲ. 6 ವಿಸಿಲ್ ಕರೆಕ್ಟಾಗಿ ಬರ್ತದೆ. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಇರ್ತದೆ ಕುಕ್ಕರ್. ಒಬ್ಬೊಬ್ಬರ ಮನೆಯಲ್ಲಿ 3 ವಿಸಿಲಲ್ಲಿ ಇದು ಕಡಲೆಕಾಳು ಬೆಂದು ಹೋಗ್ತದೆ. ನಾನಿಲ್ಲಿ 6 ವಿಸಿಲ್ ತರಿಸ್ಕೊಂಡಿದ್ದು. ಉಪ್ಪು ಹಾಕಿದ್ನಲ್ಲ, ಹಾಗಾಗಿ ಮತ್ತೆ ಉಪ್ಪು ಆ್ಯಡ್ ಮಾಡಬೇಕಂತೇನಿಲ್ಲ. ಇಲ್ಲಿ ಒಗ್ಗರಣೆಗೆ ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡಿ. ನಾನಿಲ್ಲಿ ಕಡಾಯಲ್ಲಿ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದು ನಾನು. ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಂಡಿದ್ದೇನೆ. ಫುಲ್ ವಿಡಿಯೋ ನೋಡಿ. ಜೀರಿಗೆ ಸ್ವಲ್ಪ ಪಟ ಅನ್ನುವಾಗ ಕಡಲೆಕಾಳನ್ನು ನಾನು ಆ್ಯಡ್ ಮಾಡ್ಕೊಳ್ತೇನೆ. ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ ಇದೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆಲ್ಲ. ಮತ್ತು ಕಮೆಂಟ್ ಮಾಡಿ ಹೇಳಿ. ನೋಡಿ, ಈಗ ಕಡಲೆಕಾಳು ಮಿಕ್ಸ್ ಮಾಡ್ತಾಯಿದ್ದೇನೆ. ನೀರಿದ್ದರೆ ನೀರು ಬಿಸಾಡಬೇಡಿ, ನಾನು ಆವಾಗಲೇ ಹೇಳಿದೆ. ಅದಕ್ಕೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಊಟಕ್ಕೆ ಒಳ್ಳೆ ಸಾರು ರೆಡಿ ಆಗ್ತದೆ. ನೋಡಿ, ಇಲ್ಲಿ ನಾನು ಶುಂಠಿ ಮತ್ತು ಕಾಯಿಮೆಣಸು ಹಾಕ್ತಾಯಿದ್ದೇನೆ. ನೀವಿಲ್ಲಿ ಶುಂಠಿ ಪೌಡರ್ ಇದ್ದರೆ
ಜಿಂಜರ್ ಪೌಡರ್ ಇದ್ದರೆ ನೀವು ಈ ಶುಂಠಿನ ಈ ಥರ ಕಟ್ ಮಾಡಿ ಹಾಕಬೇಕಂತಿಲ್ಲ, ಜಿಂಜರ್ ಪೌಡರ್ ಯೂಸ್ ಮಾಡಿ ನೀವು. ನಂತರ ಜಿಂಜರ್ ಪೌಡರ್ ಇಲ್ಲ, ಹಾಗಾಗಿ ನಾನು ಶುಂಠಿ ಕಟ್ ಮಾಡಿ ಹಾಕಿದ್ದೇನೆ. ನೀವು ಜೀರಿಗೆ ಒಗ್ಗರಣೆ ಹಾಕುವಾಗಲೇ ಅದನ್ನು ಆ್ಯಡ್ ಮಾಡ್ಬೋದು. ಈಗ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಪೌಡರು, ಆಮೇಲೆ ಲಾಸ್ಟಿಗೆ ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇದ್ದರೆ ಆಮ್ಚೂರು ಪೌಡರು ಸ್ವಲ್ಪ ಆ್ಯಡ್ ಮಾಡಿ. ತುಂಬ ಟೇಸ್ಟ್ ಆಗ್ತದೆ ಆಮ್ಚೂರು ಪೌಡರ್ ಹಾಕಿದರೆ. ಸ್ವಲ್ಪ ಸ್ವಲ್ಪ ಹಾಕಿದ್ದೇನೆ ಎಲ್ಲ ಸಹ ನಾನು. ಇದಿಷ್ಟು ಪೌಡರ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು, ಅಂದರೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಖಾರ, ಹುಳಿ, ಉಪ್ಪು ಎಲ್ಲ ಕರೆಕ್ಟಾಗಿ, ಅಂದರೆ ನಾನು ಉಪ್ಪು ಆವಾಗಲೇ ಹಾಕಿದ್ದೇನೆ. ಉಪ್ಪು ನೀವು ಹಾಕಲಿಲ್ಲ ಅಂತ ಹೇಳಿದರೆ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಬೇಕಂತೇಳಿದರೆ ನೀವು ಕಾಯಿ ತುರಿ ಹಾಕ್ಬೋದು. ನಾನಿಲ್ಲಿ ಕಾಯಿ ತುರಿ ಹಾಕಲಿಲ್ಲ ಇದಕ್ಕೆ. ಈಗ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತೇನೆ. ಈಗ ಆಮ್ಚೂರು ಪೌಡರ್ ಇಲ್ಲ ಅಂತೇಳಿದರೆ ನಿಂಬೆಹಣ್ಣಿನ ರಸ ನೀವು ಮೇಲ್ಗಡೆಯಿಂದ ಹಾಕ್ಕೊಳ್ಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲೆ ಪೌಡರ್, ಜೀರಾ ಪೌಡರ್, ಕೊತ್ತಂಬರಿ ಪೌಡರ್ ಅದೆಲ್ಲ ಹಾಕಿದಕ್ಕೋಸ್ಕರ ತುಂಬ ಟೇಸ್ಟಾಗಿ ಬರ್ತದೆ. ಖಂಡಿತ ಟ್ರೈ ಮಾಡಿ ನೀವು. ಇದನ್ನು ಸಹ ನೀವು ಮನೆಗೆ ಯಾರಾದರೂ ಬಂದರೆ ಪ್ರಸಾದ ರೂಪದಲ್ಲಿ ಇದನ್ನು ನೀವು ಕೊಡ್ಬೋದು. ಇದು ಸಹ ಹೆಲ್ತಿಗೇನು ಹಾಳಲ್ಲ ನೋಡಿ ಅಲ್ವಾ. ನಾವು ದೇವರಿಗೆ ಅಂತೇಳಿ ನೈವೇದ್ಯಕ್ಕೆ ಮಾಡೋದು ಪ್ರತಿಯೊಂದು ಸಹ ಯಾವುದು ಸಹ ಇದಲ್ಲ, ಎಲ್ಲ ಸಹ ಒಳ್ಳೆಯದು ಹೆಲ್ತಿಗೆ. ಇದು ಸಹ ದೇವರ ನೈವೇದ್ಯಕ್ಕೆ ನೀವು ಇಟ್ಕೊಳ್ಬೋದು. ಇದು ಸಹ ರೆಡಿ ಆಯಿತು. ಇನ್ನು ಮೂರನೇದು ಸ್ವೀಟ್ ಮಾಡ್ತಾಯಿದ್ದೇನೆ. ಅಕ್ಕಿ ಪಾಯಸ ಮಾಡ್ಕೊಂಡಿದ್ದೆ ನಾನು. ಇದು ಬಾಸುಮತಿ ಅಕ್ಕಿಯ ಪಾಯಸ. ತುಂಬ ಒಳ್ಳೆಯದಾಗ್ತದೆ ಇದು ಸಹ. ನಿಮಗೆ ಅನಿಸ್ಬೋದು ಅಕ್ಕಿ ಕಾಣ್ತಾ ಇಲ್ಲಲ್ಲ ಅಂತೇಳಿ. ಹಾಲು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಅಪರೂಪಕ್ಕೆ ಮಾಡೋದಲ್ಲ, ದೇವರಿಗೆ ನೈವೇದ್ಯಕ್ಕೆ ಅಂತೇಳಿ. ನೋಡಿ ನಾನಿಲ್ಲಿ ಬಾಸುಮತಿ ಅಕ್ಕಿಯನ್ನು ಒಂದು 2 ತಾಸಷ್ಟು ನಾನು ನೆನೆಸಿಟ್ಕೊಂಡಿದ್ದೆ. ನಾನಿಲ್ಲಿ 2-2.5 ತಾಸು ಅಷ್ಟು. ತುಂಬ ಸ್ಮೂತಾಗಿದೆ ನೋಡಿ ಅಕ್ಕಿ. ಇದನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕಿ ಸಹ ನೀವು ಪೌಡರ್, ಅಂದರೆ ಪುಡಿ ಪುಡಿಯಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ನೋಡಿ ಕೈಯಲ್ಲಿ ಹೀಗೆ ಮಾಡಿದರೆ ಇದು ಆಗ್ತದೆ. ನಾನು ಮಿಕ್ಸಿ ಜಾರಲ್ಲಿ ಹಾಕಲಿಲ್ಲ, ಕೈಯಲ್ಲಿನೇ ಇದನ್ನು ಈ ಥರ ಮಾಡ್ಕೊಂಡಿದ್ದೆ ನೋಡಿ. ಈ ಥರ ಮಾಡಿದರೆ ಕಟ್ ಆಗ್ತದೆ ನೋಡಿ. ಅಂದರೆ ನಾನು ತುಂಬ ಹೊತ್ತು ನೆನೆಸಿಟ್ಕೊಂಡಿದ್ನಲ್ಲ, ನೀವು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಇನ್ಸ್ಟೆಂಟಾಗಿ ಬೇಕಂತೇಳಿದರೆ ಒಂದು ಅರ್ಧ ಗಂಟೆ ನೆನೆಸಿ ನೀವು ಮಿಕ್ಸಿ ಜಾರಲ್ಲಿ ಹಾಕಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಾಲು ಬಿಸಿ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೆ. ಸ್ವಲ್ಪ ನೀರು ಸಹ ಹಾಕಿದೆ ನಾನು ಪಾತ್ರೆಯಲ್ಲಿ ನೋಡಿ. ಅದಕ್ಕೀಗ ಹಾಲು ಹಾಕ್ತಾಯಿದ್ದೆ. ನೀವು ಹಾಲು ಯಾವುದು ಸಹ ಯೂಸ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಾನಿಲ್ಲಿ ನಂದಿನಿ ಹಾಲು ತೊಗೊಂಡಿದ್ದೆ. ಈಗ ಇದನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತೇನೆ. ಇದಕ್ಕೆ ಪುನಃ ಸ್ವಲ್ಪ ಹಾಲು ಸಹ ಆ್ಯಡ್ ಮಾಡ್ತೇನೆ ನಾನು. ಅಂದರೆ ಒಂದು 3/4 ಲೀಟ್ರಷ್ಟು ಬೇಕಾಗ್ತದೆ. ಎಲ್ಲ ಹಾಲೇ ಅಲ್ಲ, ಸ್ವಲ್ಪ ನೀರು ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ನಿಮಗೆ ನೀರು ಬೇಡ ಅಂತೇಳಿದರೆ ಖಾಲಿ ಹಾಲಲ್ಲಿ ಸಹ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ನೀರು ಸಹ ಹಾಕಿದ್ದೇನೆ ಇದಕ್ಕೆ. ತುಂಬ ದಪ್ಪ ಹಾಲು ಅಲ್ವಾ ಅದು, ಅದಕ್ಕೆ ನಾನು ನೀರು ಆ್ಯಡ್ ಮಾಡಿದ್ದೇನೆ. ಒಂದು 3/4 ಲೀಟ್ರಷ್ಟು ಆಗಿದೆ ಅದು. ಈಗ ಹಾಲು ಒಂದು 3/4 ಲೀಟರು. ಸ್ವಲ್ಪ ನೀರು ಸಹ ಆ್ಯಡ್ ಮಾಡಿದ್ದೇನೆ ನೋಡಿ. ಅಕ್ಕಿ ಸಹ ನಾನಿಲ್ಲಿ ಕೈಯಲ್ಲಿ ಈ ಥರ ಮಾಡಿಟ್ಕೊಂಡೆ ನೋಡಿ. ನುಚ್ಚಿನ ಥರ ಕಾಣ್ತಲ್ಲ, ಅಕ್ಕಿ ನುಚ್ಚು ಉಂಟಲ್ಲ ಅದರ ಹಾಗೆ ಮಾಡಿಟ್ಟಿದ್ದೇನೆ. ಈಗ ಹಾಲು ಬಿಸಿ ಆಗೋ ತನಕ ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಳ್ತೇನೆ. ಇದಕ್ಕೆ ಸಹ ಒಂದು ಹನಿ ಸಹ ತುಪ್ಪ ಬೇಡ ಇದಕ್ಕೆ ನೋಡಿ. ಹಾಲಿಲ್ಲಿ ಕುದಿ ಬರ್ತಾ ಉಂಟು. ಅದು ಅಂದರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ, ಅಂದರೆ ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು. ಕೆನೆ ಅದರಲ್ಲೇ ಮಿಕ್ಸ್ ಆಗ್ತಾ ಇರಬೇಕು. ಇದಕ್ಕೀಗ ನೋಡಿ ಅಕ್ಕಿಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇದು ಸಹ ತುಂಬ ಟೈಮನ್ನು ಹಿಡಿಯುವುದಿಲ್ಲ. ಅದೆರಡು ಸಹ ಬೇಗ ಆಗ್ತಲ್ವಾ. ಇದು ಒಂದು ಅರ್ಧ ಗಂಟೆ ಒಳಗಡೆ ಆಗ್ತದೆ. ಅಕ್ಕಿ ಹಾಕಿದ ನಂತರ ಸಹ ಸ್ವಲ್ಪ ಮಿಕ್ಸ್ ಮಾಡ್ತಾಯಿರಿ. ನೀವು ಸಕ್ಕರೆ ಸಹ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇನ್ನೂ ಸಹ ಸಕ್ಕರೆ ಆ್ಯಡ್ ಮಾಡಲಿಲ್ಲ. ನಾನಿಲ್ಲಿ 1 ಕಪ್ಪು ಅಷ್ಟು ಹಾಕಿದ್ದೇನೆ. ಹೌದು, ಅಷ್ಟೇ ಸಕ್ಕರೆ ಹಾಕಿದ್ದು ನಾನು. ಅಕ್ಕಿ ಸಹ ನಾನಿಲ್ಲಿ 1 ಕಪ್ಪಿನಷ್ಟು ಅಕ್ಕಿ ತೊಗೊಂಡಿದ್ದೆ. 1.5 ಕಪ್ಪಿನಷ್ಟು ನೀವು ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ನೋಡ್ಕೊಳ್ಳಿ, ಬೇಕಂತೇಳಿ ನೀವು ಆ್ಯಡ್ ಮಾಡೋದ್ರೆ ಸಕ್ಕರೆ ಜಾಸ್ತಿ ಸಹ ಯೂಸ್ ಮಾಡಬಾರ್ದಲ್ವ. ಹಾಗಾಗಿ ಮತ್ತು ಒಬ್ಬರಿಗೆ ಸ್ವೀಟ್ ತುಂಬ ಇಷ್ಟ ಆಗ್ತದೆ. ಸ್ವೀಟ್ ಬೇಕಂತೇಳಿ ಸ್ವಲ್ಪ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ಕಮ್ಮಿ ತಿನ್ನುವವರು ಸ್ವಲ್ಪ ನಾನು ಇಷ್ಟ ಆಗಿದೆ ಅಷ್ಟು ಹಾಕ್ಕೊಳ್ಳಿ ಸಕ್ಕರೆ. ನೋಡಿ ಎಷ್ಟು ಚೆಂದ ಬೆಂದಿದೆ ಅಲ್ಲ. ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಸಹ ತುಂಬ ಇಷ್ಟಪಡುವಂಥ ಒಂದು ಪಾಯಸ ಅಂತಲೇ ನಾನು ಹೇಳ್ತೇನೆ ಇದನ್ನು.
ನೋಡಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ಅದು ಚೆಂದ ಬೆಂದ ನಂತರನೇ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ನೀವು ಮೊದಲನೇ ಸಕ್ಕರೆ ಹಾಕಿದರೆ ಅದು ಪುನಃ ಗಟ್ಟಿ ಆಗ್ತದೆ, ನಿಮಗೆ ರೈಸ್ ಉಂಟಲ್ಲ ಪುನಃ ಗಟ್ಟಿ ಆಗ್ತದೆ. ಹಾಗಾಗಿ ಚೆಂದ ಬೆಂದ ನಂತರ ನೀವು ಸಕ್ಕರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಎಲ್ಲ ಕರಗಿ ಪುನಃ 1 ನಿಮಿಷ ಅಥವಾ 2 ನಿಮಿಷ ಸ್ವಲ್ಪ ಕುದಿದು ಬರಲಿ. ಎಷ್ಟು ಇತ್ತು ಹಾಲು ನೋಡಿ, ಅದು ಕುದಿ ಬಂದು 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 ಎಷ್ಟಾಗಿದೆ ಅಲ್ವಾ, ತುಂಬ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ ಏಲಕ್ಕಿಯನ್ನು ಕುಟ್ಟಿ ಹಾಕ್ಕೊಂಡಿದ್ದೇನೆ. ನೀವು ಬೇಕಂತೇಳಿ ಏಲಕ್ಕಿ ಪೌಡರ್ ಸಹ ಹಾಕ್ಕೊಳ್ಬೋದು. ನಾನು ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೇನೆ. ಇದೀಗ ಆಯ್ತಲ್ವಾ, ಲಾಸ್ಟಿಗೆ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೇನೆ. ಇಲ್ಲಿ ಡ್ರೈ ಫ್ರೂಟ್ಸ್ ನಾನು ಬಾದಾಮ್ ಮತ್ತು ಗೋಡಂಬಿ ತೊಗೊಂಡಿದ್ದೆ. ನೀವು ಪಿಸ್ತಾ ಸಹ ಇದಕ್ಕೆ ಆ್ಯಡ್ ಮಾಡ್ಬೋದು. ನಾನು ದ್ರಾಕ್ಷಿ ಬೇಕಂತೇಳಿದ್ರೆ ಹಾಕ್ಬೋದು. ನಾನು ಹಾಕ್ಕೊಳ್ಳೋದಿಲ್ಲ ದ್ರಾಕ್ಷಿ ಎಲ್ಲ ಇದಕ್ಕೆ. ಅಂದರೆ ಕಡಲೆಬೇಳೆ ಪಾಯಸ ಅಂಥದ್ದೆಲ್ಲ ಮಾಡುವಾಗ ದ್ರಾಕ್ಷಿ ಹಾಕ್ತೇನೆ.